ರೀಸೆಂಟ್ಲಿ ರಾಜವರ್ಧನ್ ಅವ್ರು ಆಗಿರ್ಬೋದು. ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಎವ್ರಿ ಡೈರೆಕ್ಟರ್, ಎವ್ರಿ ಆಕ್ಟರ್, ಎವ್ರಿ ಪರ್ಸನ್ ದಟ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ದಿಸ್ ಜರ್ನಿ. ಯಾಕಂದ್ರೆ ಒಂದು ಜರ್ನಿ ಮಾಡಬೇಕು ಅಂದ್ರೆ ಎಲ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅಂಡ್ ಎವ್ರಿಬಡಿ ಟೀಚರ್ಸ್ ಯು ಸಮಥಿಂಗ್ ಆರ್ ದಿ ಅದರ್ ಎವ್ರಿ ಸಿಂಗಲ್ ಡೇ, ರೈಟ್? ನೀವೆಲ್ಲರೂ ಇವತ್ತು ಕೂತಿದ್ದೀರಾ ಇಲ್ಲಿ, ಬಂದಿದ್ದೀರಾ ನಾನು ಸೆಲೆಬ್ರೇಟ್ ಮಾಡಕ್ಕೆ 15 years ಅಂತ. ನಿಜವಾಗ್ಲೂ ಈಸಿ ಇರಲಿಲ್ಲ. ಒಳ್ಳೆ ದಿನ ಇತ್ತು, ಕೆಟ್ಟತನ ಇತ್ತು, ಸ್ಟ್ರಗಲ್ಸ್ ಇತ್ತು. ತುಂಬಾ ಕಷ್ಟ ಸಮಯ ನೋಡ್ಕೊಂಡ್ ಬಂದಿದ್ದು ನಾನು ರೀಸೆಂಟ್ ಆಗಿ, ಎಲ್ಲರೂ ಗೊತ್ತಿರೋ ಹಾಗೆ. ಐ ಥಿಂಕ್ ಐ ಆಲ್ವೇಸ್ ಟಾಕ್ ಅಬೌಟ್ ದ ಪಾಸಿಟಿವ್ ಥಿಂಗ್ಸ್ ದೆನ್ ದ ನೆಗೆಟಿವ್ ಥಿಂಗ್ಸ್ ಯಾವತ್ತೂ. ಬಟ್ ನಮ್ಮ ಲೈಫಲ್ಲಿ ನಾವು ನೆಗೆಟಿವ್ ಥಿಂಗ್ಸ್ನ ಎಷ್ಟು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟು ನಮಗೆ ತುಂಬ ಮುಖ್ಯ. ಸೊ ನಿಜವಾಗ್ಲೂ ಯಾರೂ ಇರಲಿಲ್ಲ, ಕಷ್ಟ ಸಮಯದಲ್ಲಿ ಯಾರೂ ಇರಲಿಲ್ಲ, ಒಳ್ಳೆ ಸಮಯದಲ್ಲಿ ಎಲ್ಲರೂ ಇರ್ತಾರೆ. ನಾನು ಎಲ್ರಿಗೂ ಕಷ್ಟ ಸಮಯದಲ್ಲಿ ಯಾವತ್ತೂ ಇದ್ದೆ, ಒಳ್ಳೆ ಸಮಯಕ್ಕಿಂತ. ಬಟ್ ನನಗೆ ಯಾರೂ ಇರಲಿಲ್ಲ ನಿಜವಾಗ್ಲೂ. ಬಟ್ ಆದರೂ there was a strength, there was a power, there was something I think above normal people that just took me ahead. And I think ನನ್ನ ಜರ್ನಿಯಿಂದ ಒಂದು ಮಾತು ಏನು ಹೇಳ್ಬೇಕು ಅಂತ ಇದ್ದೆ ನಾನು. I told you, make sure I don't get emotional, right? Thank you. ಯಾಕೆ ಅಳ್ತಾ ಇದ್ದೀನಿ ಅಂದ್ರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. You have to accept that you can be weak. There are good days, bad days. And ಈ ಒಂದು journey should be an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನಾನೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ತರ, ಪ್ರಾಣ ತರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸ್ ಇಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಷ್ಟಿದೆ ಆ ಥರ ಲವ್ ನನಗೆ ಈ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸ್ ಅಲ್ಲಿ ಹೋದ್ರೆ, ನಾನು ಸ್ಯಾಂಡಲ್ವುಡ್ ಆಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟರು ಗೊತ್ತಾ? ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಅಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. I will continue to love and support and promote and do Kannada films. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದ್ರು, ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮೂರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ